ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ರವಾ ಇಡ್ಲಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತೇಳಿ ನೋಡ್ರಿ. ತುಂಬಾ ಸಾಫ್ಟಾಗಿ ಈ ರವಾ ಇಡ್ಲಿನ ಮಾಡ್ಕೋಬೋದು ಮನೇಲಿ. ಅಂಗಡಿನಲ್ಲಿ ಯಾವ ಥರ ಸಿಗುತ್ತೆ ನೋಡ್ರಿ ಹೋಟೆಲ್ನಲ್ಲೆಲ್ಲ, ಅದೇ ಥರನೇ ನಾವು ಮನೇಲಿ ಕೂಡ ಮಾಡ್ಕೋಬೋದು. ತುಂಬಾ ಸಾಫ್ಟಾಗಿ ಸ್ಪಾಂಜಾಗಿ ಬಂದಿತ್ತು. ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರ್ರಿ ಅದಕ್ಕೆ ಹೆಂಗೆ ಮಾಡೋದು ಅಂತೇಳಿ ನೋಡೋಣ. ನೋಡ್ತಾ ಇದ್ರಲ್ಲ, ಇವಾಗ ನಾನು ಒಂದು 5ರಿಂದ 6 ಗಂಟೆಗಳ ಕಾಲ ನಾನು ಉದ್ದಿನ ಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ. ಅದು ಯಾವ ಕಪ್ಪಲ್ಲಿ ಅಂತ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ರಲ್ವಾ, ಒಂದು ಟೀ ಕುಡಿ ಕಪ್ಪಿನಲ್ಲಿ 1 ಕಪ್ ಆಗುವಷ್ಟು ನಾನು ಈಗ ತೋರಿಸಿದ್ನಲ್ವಾ, ಇದೇ ಗ್ಲಾಸ್ನಲ್ಲಿ ಅಂದರೆ ಟೀ ಕುಡಿ ಗ್ಲಾಸ್ನಲ್ಲಿ ನಾನು ಸಣ್ಣ ಗ್ಲಾಸ್ನಲ್ಲಿ ನಾನು 1 ಕಪ್ ಆಗುವಷ್ಟು ಅಂದರೆ 1 ಗ್ಲಾಸ್ ಆಗುವಷ್ಟು ನಾನು ಉದ್ದಿನ ಬೇಳೆನೇ ನೆನೆಸಿ ಇಟ್ಕೊಂಡಿದ್ದೆ ಒಂದು 5ರಿಂದ 6 ಗಂಟೆಗಳ ಕಾಲ. ನಾವು ಬೆಳಗ್ಗೆನೇ ನೆನೆ ಹಾಕಿದ್ವಿ ಅಂತಂದರೆ ನೈಟ್ ಟೈಮ್ನಲ್ಲಿ ನಾವು ರುಬ್ಬಿ ಇಟ್ಕೋಬೇಕಾಗತ್ತೆ ನೋಡ್ರಿ. ಇದನ್ನು ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಇದನ್ನೆಲ್ಲದನ್ನು ಹಾಕ್ಕೊಂಡು ನಾನು ಇದನ್ನು ನುಣ್ಣಾಗಿ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ನೋಡ್ತಾ ಇದ್ರಲ್ಲ, ಇಷ್ಟಾದರೆ ಸಾಕು. ಇದನ್ನಿಷ್ಟು ರುಬ್ಕೊಂಡು ಬಂದಿದ್ದಾದ ನಂತರ ನಾನು ಒಂದು ಬೌಲ್ ತೊಗೊತೇನೆ ನೋಡ್ರಿ. ಸಣ್ಣದು ಅಗಲವಾಗಿರುವಂತಹ ಯಾವುದಾದ್ರೂ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ನಾನು ಇಡ್ಲಿ ರವಾನ ಹಾಕ್ಕೋತಾ ಇದ್ದೀನಿ. ಮಾಮೂಲಾಗಿ ಸಿಗುವಂತಹ ಇಡ್ಲಿ ರವಾನ ಯೂಸ್ ಮಾಡ್ತಾ ಇದ್ದೀನಿ. ಈ ಪಾಕೆಟಲ್ಲಿ ಬರುತ್ತಲ್ವ, ಅದನ್ನು ನಾನು ತೊಗೊಂಡಿದ್ದೀನಿ. 3 ಕಪ್ ಆಗುವಷ್ಟು ನಾನು ಯಾವ ಕಪ್ಪಿನಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೆ ನೋಡ್ರಿ, ಅದೇ ಒಂದು ಗ್ಲಾಸಲ್ಲಿ ಅಥವಾ ಅದೇ ಒಂದು ಕಪ್ನಲ್ಲಿ ನೀವು 3 ಕಪ್ ಆಗುವಷ್ಟು ನಾನು ಇಡ್ಲಿ ರವಾನ ತೊಗೊಂಡಿದ್ದೀನಿ. 3 ಗ್ಲಾಸ್ ಆಗುವಷ್ಟು. ಅದಾದಮೇಲೆ ನೋಡ್ತಾ ಇದ್ರಲ್ಲ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು, ರವೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳಿಬೇಕು. ತೊಳೆದು ನೀರನ್ನು ತೆಗೆದು ಅದಾದಮೇಲೆ ನಾವು ಮೊದಲಿಗೆ ಮಾಡಿ ಇಟ್ಟಿರುವಂತಹ ಈ ಒಂದು ಉದ್ದಿನಬೇಳೆದ ಪೇಸ್ಟ್ ಇರುತ್ತಲ್ರಿ, ಅದನ್ನು ನಾವೆಲ್ಲದನ್ನು ತೆಗೆದು ಈ ರವೆ ಇರುತ್ತಲ್ಲ ಅದಕ್ಕೆ ಹಾಕ್ಕೊಂಬಿಡೋಣ್ರಿ. ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಉಪ್ಪು ಆಮೇಲೆ ಸೋಡಾ ಇವಾಗಲೇ ಹಾಕಬಾರ್ದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆಯೇ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಇದು ಗಟ್ಟಿ ಐತಿ ಕನ್ಸಿಸ್ಟೆನ್ಸಿ. ಇವಾಗ ನಾನು ಮಿಕ್ಸಿ ಜಾರ್ಗೆ ನೋಡ್ತಾ ಇದ್ದೀರಲ್ವ, ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದರೊಳಗಿರುವಂತಹ ಈ ಒಂದು ಉದ್ದಿನಬೇಳೆದ್ದು ಪೇಸ್ಟು ಇದನ್ನು ನಾವು ಚೆನ್ನಾಗಿ ಕೈಲೇ ತೊಳೆದು ಇದಕ್ಕೆ ಹಾಕ್ಕೊಳ್ಳೋಣ್ರಿ. ಇಷ್ಟಾದರೆ ಸಾಕು ಕನ್ಸಿಸ್ಟೆನ್ಸಿ. ತುಂಬಾ ಜಾಸ್ತಿಯಾಗಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡ್ರಿ. ನಾನು ಮಿಕ್ಸಿ ಜಾರ್ಗೆ ಹಾಕಿ ತೋರಿಸಿದ್ನಲ್ವ, ಅದಷ್ಟೇ ನೀರು. ಮತ್ತು ಎಕ್ಸ್ಟ್ರಾ ನೀರನ್ನು ಬೇಕಿದ್ದರೆ ನೀವು ಸೇರಿಸ್ಕೊಳ್ಳಿ. ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪನೇ ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಷ್ಟು ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಸಾಕು. ಈ ರವೆ ಇಡ್ಲಿ ಮಾಡೋದಕ್ಕೆ ಇಷ್ಟಾದರೆ ಸಾಕು. ನೋಡ್ತಾ ಇದ್ರಲ್ವ, ಈ ರೀತಿ ಆದರೆ ಇದನ್ನು ಒಂದು ಸತಿ 2ರಿಂದ 3 ನಿಮಿಷ ಈ ರೀತಿ ಚೆನ್ನಾಗಿ ಕೈಯಿಂದ ಕಲಸಿ ಒಂದು ಮುಚ್ಚಳನ ಮುಚ್ಚಿ ಓವರ್ನೈಟು ನೆನೆಯೋದಕ್ಕೆ ಈ ಹಿಟ್ಟನ್ನು ಇಟ್ಕೋಬೇಕಾಗತ್ತೆ. ಒಂದು 5ರಿಂದ 6 ಗಂಟೆಗಳ ಕಾಲ ನಾವು ಉದ್ದಿನಬೇಳೆ ನೆನೆಸಿ ನೈಟು ಕಲಸಿ ಇಟ್ಟಿರುವಂತಹ ಈ ಒಂದು ಇಡ್ಲಿ ಮಿಶ್ರಣನ ನಾನು ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಒಂದು 8 ಗಂಟೆಗೆ ಮಾಡ್ತಾಯಿದ್ದೆ ನಾನು. ಇದು ಉಬ್ಬಿ ಬಂದೈತ್ರಿ, ಬಟ್ ವಿಡಿಯೋದಲ್ಲಿ ಕಾಣಿಸ್ತಿಲ್ಲ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ನಾನು ಸೋಡಾನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ರಲ್ಲ, ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೈತಿ. ರವೆ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ತುಂಬಾ ತೆಳುವಾಗಿ ಬೇಡ. ಇವಾಗ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ಎತ್ತಿ ಈ ಥರ ಹಾಕಿದರೆ ನಮಗೆ ಒಂದೇ ಕನ್ಸಿಸ್ಟೆನ್ಸಿ ಬರಬೇಕು. ಆ ಲೆವೆಲ್ಗೆ ನಾವು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಮತ್ತು ಉಪ್ಪು ಆಮೇಲೆ ಸೋಡಾನ ಹಾಕಿದ್ವಲ್ಲ, ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಇವಾಗ ನಾನು ಇದಕ್ಕೆ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಹಾಗೆಯೇ ಇಡ್ಲಿ ಪಾತ್ರೆಗೆ ಯಾವ ರೀತಿ ಹಾಕ್ಕೊಂಡು ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬರ್ರಿ. ಇವಾಗ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಇಡ್ಲಿ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ, ಅಂದರೆ ಹಚ್ಕೋತೀನಿ ಪೂರ್ತಿಯಾಗಿ. ಈ ರೀತಿ ಹಚ್ಕೊಂಡಿದ್ದಾದ ನಂತರ ನಾವು ಮೊದಲೇ ಮಾಡಿಟ್ಟಿರುವಂತಹ ಇಡ್ಲಿದು ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕಾಗತ್ತೆ. ನೀವು ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಮಾಡ್ಕೊರಿ. ತುಂಬಾ ತೆಳುವಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ತುಂಬಾ ಪಳ್ಳಾಗಿ ಆಮೇಲೆ ಮೇಲ್ಗಡೆ ಒಡೆಯೋ ಚಾನ್ಸಸ್ ಇರುತ್ತೆ, ಕ್ರ್ಯಾಕ್ ಬಂದುಬಿಡುತ್ತೆ. ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ನಾನು ತೋರಿಸಿದ್ನಲ್ವ, ಅಷ್ಟಿದ್ರೆ ಸಾಕು. ಇವಾಗ ಎಣ್ಣೆನೆಲ್ಲ ಆ ಕಡೆ ಹಚ್ಕೊಂಡಿದ್ದಾಗೈತಿ. ಇವಾಗ ನಾನು ಇದಕ್ಕೆ 4 ಕಡೆ ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ರೀ. ಅಂದರೆ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸತಿ ಆಮೇಲೆ ಹಾಕ್ಕೋತಾ ಇದ್ದೀನಿ.
ಅದು ತುಂಬುವಷ್ಟು ಮಾತ್ರನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಹಾಕ್ಕೊಂಡಿದ್ದಾದ ನಂತರ ನಾನು ಒಂದು ಕಡೆ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡು ಅದು ಕುದಿ ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ ಆಮೇಲೆ ಈ ಥರ ಇಡ್ಲಿ ಮನೆಗೆ ಹಿಟ್ಟನ್ನು ಹಾಕ್ಕೊಂಡು ಮುಚ್ಚಿ ಇಟ್ರಿ ಅಂತಂದ್ರೆ ಇಡ್ಲಿ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರ್ತಾವೆ ನೋಡಿರಿ. ನಾನು ನೋಡ್ತಾ ಇದ್ರಲ್ಲ 3 ಪ್ಲೇಟ್ಗೆ ಹಾಕ್ಕೊಂಡು ಇಡ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ನಾವು ಒಂದು 10ರಿಂದ 15 ನಿಮಿಷಗಳ ಕಾಲ ಇವನ್ನ ಬೇಯಿಸ್ಕೋಬೇಕಾಗುತ್ತೆ. 15 ನಿಮಿಷ ಆದ ನಂತರ ನಾನು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಆಗೈತಿ ಅಂಥೇಳಿ. ಸ್ವಲ್ಪ ಮುಟ್ಟಿ ನೋಡಬೇಕು. ಈ ರೀತಿ ಕೈಗೆ ಅಂಟ್ತಾ ಇಲ್ಲ ಅಂತಂದಾಗ ನಾವು ಇದನ್ನು ಇಡ್ಲಿ ಪಾತ್ರೆಯಿಂದ ಒಂದೊಂದಾಗಿ ಪ್ಲೇಟ್ಗಳನ್ನು ಎತ್ತಿ ಇಟ್ಕೋಬೇಕಾಗತ್ತೆ ನೋಡಿರಿ. ನಾನು ಎಲ್ಲ ಇಡ್ಲಿ ಪಾತ್ರೆಗಳನ್ನು ತೆಗೆದು ಇಟ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇವನ್ನ. 1-2 ನಿಮಿಷ ಇಟ್ಟರೆ ಸಾಕು ಹೊರಗಡೆ. ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ. ಇವಾಗ ನಾನು ತಟ್ಟೆಗೆ ತೆಗೆದು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದವು ಅಂಥೇಳಿ. ಯಾರಿಗೆಲ್ಲ ಈ ಇಡ್ಲಿ ರೆಸಿಪಿ ಇಷ್ಟ ಆಯಿತು ಅಂತಂದರೆ, ನಾನು ಒಂದು 3 ಗ್ಲಾಸ್ ಹಾಕಿದ್ನಲ್ವ, ನಾನು ಟೀ ಕುಡಿಲಿ 3 ಗ್ಲಾಸ್ ಹಾಕಿದ್ನಲ್ವ, ಒಂದು 2 ಸೆಟ್ ಆಗ್ತಾವೆ ನೋಡ್ರಿ ಇವು ಇಡ್ಲಿ. ಒಂದು 2ರಿಂದ 3 ಜನಕ್ಕೆ ಆಗುವಷ್ಟು ಇಡ್ಲಿ ಸಾಕಾಗ್ತಾವ್ರಿ. ಇಷ್ಟು ನೋಡ್ತಾ ಇದ್ದಿಲ್ಲ, ಕೆಳಗಡೆ ಅಂಟ್ಕೊಂಡಿಲ್ಲ, ಎಷ್ಟೊಂದು ಚೆನ್ನಾಗಿ ಬಂದೈತೆ ಅಂಥೇಳಿ. ಈ ರೀತಿಯಾಗಿ ಆರಾಮಾಗಿ ಬಿಡಿಸ್ಕೋಬೋದು ನೀವು. ಎಣ್ಣೆ ಹಚ್ಚಿ ಮಾಡ್ಕೊಂಡ್ರಿ ಅಂತಂದರೆ ಇದಕ್ಕೆ ಬಟ್ಟೆ ಕೂಡ ಹಾಕ್ತಾರೆ, ಬಟ್ಟೆನೂ ಯೂಸ್ ಮಾಡ್ಕೋಬೋದು ನೀವು. ಇವಾಗ ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಆಗೈತೆ ಅಂಥೇಳಿ. ಈ ಇಡ್ಲಿನ ನಾನು ಎಲ್ಲದನ್ನು ತಕ್ಕೊಂಡು ಒಂದು ಬೌಲ್ಗೆ ಎತ್ತಿ ಇಟ್ಕೋತಾ ಇದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಮನೆಯಲ್ಲಿ ಮಾಡಿ ಹೆಂಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇವಾಗ ಇದನ್ನು ತಾಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದಕ್ಕೆ ಸಾಂಬಾರು ಹಾಗೆ ಚಟ್ನಿನ ಮಾಡ್ಕೊಂಡಿದ್ದೆ. ನಿಮಗೆ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅನ್ನೋದು ಬೇಕಾಗಿತ್ತು ಅಂತಂದರೆ ಹೇಳಿ, ಮುಂದಿನ ವಿಡಿಯೋದೊಳಗೆ ಕಮೆಂಟ್ ಮಾಡಿರಿ, ನಾನು ಮಾಡಿ ತೋರಿಸ್ತೀನಿ ನಾನು ಯಾವ ರೀತಿ ಸಾಂಬಾರು ಮಾಡ್ತೀನಿ ಅಂಥೇಳಿ. ಹಾಗೆಯೇ ಇದ್ರ ಜೊತೆಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಸೂಪರಾಗಿರುವಂತಹ ಕಾಂಬಿನೇಷನ್. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕಿನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿರಿ. ನಾನು ಹಾಕುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ನ ಮೊದಲ ನಿಮ್ಗೆ ಬಂದು ತಲುಪ್ತಾವ್ರಿ. ನೀವೇನು ಕೂಡ ನನ್ನ ವಿಡಿಯೋನ ನೋಡ್ಕೋಬೋದು. ಇಲ್ಲೇ ತೋರಿಸ್ತಿರುವ ಹಾಗೆಯೇ ಇಡ್ಲಿ ಎಷ್ಟೊಂದು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದೈತಿ ಅಂಥೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.